ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ನೋಡಿ, ನೀವು ಈ ವಿಡಿಯೋವನ್ನು ಈಗ ನೋಡುತ್ತಿದ್ದರೆ ಇದು ಒಂದು ಸಾಮಾನ್ಯ ವಿಡಿಯೋ ಅಲ್ಲ. ನಿಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆಯಾಗಲು ಆರಂಭವಾಗಿದೆ ಅನ್ನೋ ಸೂಚನೆ ಇರಬಹುದು. ಇದನ್ನು ಕೊನೆಯವರೆಗೆ ತಪ್ಪದೆ ನೋಡಿ. ಮಧ್ಯದಲ್ಲಿ ಸ್ಕಿಪ್ ಮಾಡದೆ ನೋಡಿದರೆ ಮಾತ್ರ ಇದರ ಪೂರ್ಣ ಶಕ್ತಿ ನಿಮಗೆ ಅರ್ಥವಾಗುತ್ತದೆ. ಮೊದಲು ಈ ವಿಡಿಯೋ ನಿಮಗೆ ತಲುಪಿದರೆ ಒಂದು ಚಿಕ್ಕ ಕೆಲಸ ಮಾಡಿ, ಈಗಲೇ ಲೈಕ್ ಮಾಡಿ, ಇನ್ನೂ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕೆಳಗೆ ಕಮೆಂಟ್ ಮಾಡಿ ನೀವು ಯಾವ ಊರಿನಿಂದ ನೋಡುತ್ತಿದ್ದೀರಾ ಅಂತ. ಇದರಿಂದ ನಿಮಗೆ ಬಾಬಾ ಆಶೀರ್ವಾದ ಇನ್ನಷ್ಟು ಶಕ್ತಿಯಾಗಿ ಸಿಗುತ್ತದೆ ಅನ್ನೋ ನಂಬಿಕೆ ಇದೆ. ನಿಮ್ಮ ಊರು ಕಮೆಂಟ್ ಮಾಡಿದರೆ ಈ ವಿಡಿಯೋ ನಿಮ್ಮವರೆಗೆ ತಲುಪಿದ ಕಾರಣ ಇನ್ನಷ್ಟು ವಿಶೇಷವಾಗುತ್ತದೆ. ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಒಂದು ಅದ್ಭುತ ಸಂದೇಶ ಇದೆ. ಅದು ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಒಂದು ಹೊಸ ಭರವಸೆ ತರಬಹುದು. ಆದ್ದರಿಂದ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನಮ್ಮ ಜೀವನದಲ್ಲಿ ಕೆಲ ಕ್ಷಣಗಳು ಇರುತ್ತವೆ. ನಾವು ಏನೇ ಮಾಡಿದರೂ ದಾರಿ ಕಾಣದೆ ಕಂಗಾಲಾಗುವ ಕ್ಷಣಗಳು, ಮನಸ್ಸು ತುಂಬ ನೋವು, ಆತಂಕ, ನಿರಾಶೆಯಿಂದ ತುಂಬಿರುವ ಸಮಯಗಳು. ಅಂಥ ಸಮಯದಲ್ಲೇ ಒಬ್ಬರ ಹೆಸರು ನಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ. ಅವನೇ ನಮ್ಮನ್ನು ಹಿಡಿದು ನಿಲ್ಲಿಸುವ ಶಕ್ತಿ. ಅವನೇ ನಮ್ಮ ಕಣ್ಣೀರಿಗೆ ಉತ್ತರ ಕೊಡುವ ದೈವ. ಅವನೇ ನಮ್ಮನ್ನು ಬದುಕಿಗೆ ಮತ್ತೆ ಕರೆದೊಯ್ಯುವ ಗುರು. ಅವನೇ ಶಿರಡಿ ಸಾಯಿಬಾಬಾ. ಇಂದು ಈ ವಿಡಿಯೋವನ್ನು ನೀವು ನೋಡುತ್ತಿರುವುದು ಒಂದು ಸಾಮಾನ್ಯ ಸಂಗತಿಯಲ್ಲ. ಇದು ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಆರಂಭವಾಗಬಹುದು. ನೀವು ಈಗ ಯಾವ ಪರಿಸ್ಥಿತಿಯಲ್ಲಿದ್ದರೂ ಈ ಸಂದೇಶ ನಿಮ್ಮ ಹೃದಯಕ್ಕೆ ತಲುಪಿದರೆ ಸಾಕು, ನಿಮ್ಮ ಒಳಗೆ ಒಂದು ಹೊಸ ಶಾಂತಿ ಹುಟ್ಟುತ್ತದೆ. ನೀವು ಒಂಟಿಯಾಗಿಲ್ಲ. ನೀವು ಅನುಭವಿಸುತ್ತಿರುವ ನೋವು ಯಾರಿಗೂ ಕಾಣಿಸದಿದ್ದರೂ ಬಾಬಾ ಅದನ್ನು ನೋಡುತ್ತಿದ್ದಾರೆ. ನಿಮ್ಮ ಪ್ರತಿಯೊಂದು ಕಣ್ಣೀರು ಅವರಿಗೆ ತಿಳಿದಿದೆ. ನಿಮ್ಮ ಪ್ರತಿಯೊಂದು ಪ್ರಾರ್ಥನೆ ಅವರಿಗೆ ಕೇಳಿಸುತ್ತದೆ. ಒಮ್ಮೆ ಮನಸ್ಸಿನಲ್ಲಿ ನಂಬಿಕೆಯಿಂದ ಹೇಳಿ, ಬಾಬಾ, ನನ್ನ ಜೀವನವನ್ನು ನೀವೇ ನೋಡಿಕೊಳ್ಳಿ. ಈ ಮಾತಿನಲ್ಲಿ ಅಸಾಧ್ಯವನ್ನು ಸಾಧ್ಯ ಮಾಡುವ ಶಕ್ತಿ ಇದೆ. ಬಾಬಾ ಯಾವಾಗಲೂ ಹೇಳುತ್ತಿದ್ದ ಮಾತು, ನನ್ನ ಮೇಲೆ ಸಂಪೂರ್ಣ ಶ್ರದ್ಧೆ ಇಡಿ, ನಾನು ನಿಮ್ಮನ್ನು ಕೈಬಿಡೋದಿಲ್ಲ. ಈ ಒಂದು ನಂಬಿಕೆ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಬಾಬಾ ನಿಮ್ಮ ಜೊತೆ ಇದ್ದಾರೆ. ನೀವು ಅದನ್ನು ಕಾಣದೇ ಇರಬಹುದು, ಆದರೆ ಅವರ ಆಶೀರ್ವಾದ ನಿಮ್ಮ ಸುತ್ತಲೂ ಸದಾ ಇದೆ. ಒಂದು ಕತೆ ಕೇಳಿ. ಒಬ್ಬ ಭಕ್ತನು ತುಂಬ ಕಷ್ಟದಲ್ಲಿ ಇದ್ದ. ಅವನ ಬಳಿ ಹಣ ಇಲ್ಲ, ಕೆಲಸ ಇಲ್ಲ, ಕುಟುಂಬದ ಜವಾಬ್ದಾರಿ ತಲೆಯ ಮೇಲೆ. ದಿನದಿಂದ ದಿನಕ್ಕೆ ಅವನ ಆತಂಕ ಹೆಚ್ಚುತ್ತಿತ್ತು. ಅವನು ಪ್ರತಿದಿನ ಬಾಬಾ ಫೋಟೋ ಮುಂದೆ ಕುಳಿತು ಪ್ರಾರ್ಥಿಸುತ್ತಿದ್ದ, ಬಾಬಾ, ನನಗೆ ದಾರಿ ತೋರಿಸು, ನಾನು ದಾರಿ ತಪ್ಪುತ್ತಿದ್ದೇನೆ. ಅವನು ನಿರಂತರವಾಗಿ ಬಾಬಾ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದ. ಒಂದು ದಿನ ಅವನಿಗೆ ಅನಿರೀಕ್ಷಿತವಾಗಿ ಒಂದು ಅವಕಾಶ ಸಿಕ್ಕಿತು, ಒಂದು ಕೆಲಸ. ಅವನು ಅಲ್ಲಿ ಸೇರಿದ ನಂತರ ಅವನ ಜೀವನ ನಿಧಾನವಾಗಿ ಸುಧಾರಿಸಿತು. ಅವನು ಅರ್ಥ ಮಾಡಿಕೊಂಡ, ಅವನು ಒಬ್ಬನೇ ಅಲ್ಲ, ಬಾಬಾ ಅವನನ್ನು ಪರೀಕ್ಷಿಸುತ್ತಿದ್ದರು, ಅವನ ನಂಬಿಕೆಯನ್ನು ಪರೀಕ್ಷಿಸುತ್ತಿದ್ದರು. ನಮ್ಮ ಜೀವನದಲ್ಲೂ ಇದೇ ಆಗುತ್ತದೆ. ನಾವು ಬಾಬಾ ಮೇಲೆ ನಂಬಿಕೆ ಇಟ್ಟಾಗ ಕೆಲವೊಮ್ಮೆ ಉತ್ತರ ತಕ್ಷಣ ಸಿಗೋದಿಲ್ಲ. ಆದರೆ ಬಾಬಾ ನಮ್ಮ ಸಮಯಕ್ಕೆ ತಕ್ಕಂತೆ ಅತ್ಯುತ್ತಮ ಉತ್ತರವನ್ನು ಕೊಡುತ್ತಾರೆ. ನಮ್ಮ ಬೇಡಿಕೆಗಳು ತಕ್ಷಣ ನೆರವೇರದೇ ಇರಬಹುದು, ಆದರೆ ಅದಕ್ಕೆ ಸರಿಯಾದ ಸಮಯ ಬರುತ್ತದೆ. ಅದಕ್ಕೆ ಬಾಬಾ ಕಾಯಿಸುತ್ತಾರೆ. ನೀವು ಈಗ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಅನುಭವಿಸುತ್ತಿದ್ದೀರಾ? ಒಮ್ಮೆ ಕಣ್ಣು ಮುಚ್ಚಿ ನಿಮ್ಮ ಮನಸ್ಸಿನಲ್ಲಿ ಹೇಳಿ, ಬಾಬಾ, ನನಗೆ ದಾರಿ ತೋರಿಸಿ. ಈ ಒಂದು ಪ್ರಾರ್ಥನೆ ನಿಮ್ಮ ಮನಸ್ಸನ್ನು ಹಗುರವಾಗಿಸುತ್ತದೆ. ಬಾಬಾ ಕೇವಲ ದೇವರಲ್ಲ, ಅವರು ಒಂದು ಭಾವನೆ, ಒಂದು ಶಾಂತಿ, ಒಂದು ಭರವಸೆ. ಅವರ ಸನ್ನಿಧಿಯಲ್ಲಿ ಕುಳಿತರೆ ಮನಸ್ಸಿಗೆ ಒಂದು ವಿಭಿನ್ನ ಶಾಂತಿ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಬಾರಿ ನೀವು ಬಿದ್ದಿದ್ದರೂ ಬಾಬಾ ನಿಮ್ಮನ್ನು ಮತ್ತೆ ಎತ್ತುತ್ತಾರೆ. ನಿಮ್ಮ ಜೀವನದಲ್ಲಿ ಯಾರೂ ಜೊತೆ ಇಲ್ಲ ಎಂದು ಅನಿಸಿದಾಗ ಬಾಬಾ ನಿಮ್ಮ ಜೊತೆ ಇರುತ್ತಾರೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಎಂದು ಅನಿಸಿದಾಗ ಬಾಬಾ ನಿಮ್ಮ ಹೃದಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಇದೊಂದು ನಂಬಿಕೆ ಮಾತ್ರ ಅಲ್ಲ, ಇದು ಅನುಭವ. ಇದನ್ನು ನೀವು ಅನುಭವಿಸಿದರೆ ಮಾತ್ರ ಇದರ ಶಕ್ತಿ ಗೊತ್ತಾಗುತ್ತದೆ.
ಇಂದು ಈ ವಿಡಿಯೋವನ್ನು ನೋಡಿದ ನಂತರ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ನಿಮ್ಮ ಹೃದಯದಿಂದ ಹೇಳಿ, ಬಾಬಾ, ನನ್ನ ಜೀವನವನ್ನು ನೀವೇ ಸರಿಪಡಿಸಿ, ನನ್ನ ಕುಟುಂಬವನ್ನು ರಕ್ಷಿಸಿ, ನನ್ನ ದಾರಿಗೆ ಬೆಳಕು ಕೊಡಿ. ಈ ಪ್ರಾರ್ಥನೆಗೆ ದೊಡ್ಡ ಶಕ್ತಿ ಇದೆ. ನಂಬಿಕೆ ಇದ್ದರೆ ಸಾಕು, ಬಾಬಾ ನಿಮ್ಮ ಜೀವನವನ್ನು ಬದಲಾಯಿಸುತ್ತಾರೆ. ನೀವು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸಕ್ಕೂ ಬಾಬಾ ಆಶೀರ್ವಾದ ಇರುತ್ತದೆ. ನೀವು ಹೊರಡುವ ಪ್ರತಿಯೊಂದು ಹೆಜ್ಜೆಗೂ ಬಾಬಾ ಜೊತೆ ಇರುತ್ತಾರೆ. ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಬಾಬಾ ನಿಮ್ಮ ಬೆನ್ನಿಗೆ ನಿಂತಿದ್ದಾರೆ. ಕೆಲವೊಮ್ಮೆ ಜೀವನದಲ್ಲಿ ವಿಳಂಬ ಆಗುತ್ತದೆ, ಆದರೆ ಅದು ತೊಂದರೆಯಲ್ಲ. ಅದು ಸರಿಯಾದ ಸಮಯಕ್ಕೆ ಕಾಯ್ತಿರುವ ಆಶೀರ್ವಾದ. ಬಾಬಾ ಯಾವಾಗಲೂ ಹೇಳುತ್ತಿದ್ದರು, ಧೈರ್ಯ ಇಟ್ಟುಕೊಳ್ಳಿ, ಶ್ರದ್ಧೆ ಇಟ್ಟುಕೊಳ್ಳಿ, ನಾನು ನಿಮ್ಮ ಜೊತೆ ಇದ್ದೇನೆ. ಈ ಮಾತುಗಳನ್ನು ನಿಮ್ಮ ಮನಸ್ಸಿಗೆ ಹಿಡಿದುಕೊಳ್ಳಿ. ನಿಮ್ಮ ದಿನವನ್ನು ಶುರು ಮಾಡುವ ಮೊದಲು ಒಂದು ಕ್ಷಣ ಬಾಬಾ ಅವರನ್ನು ನೆನೆಸಿ. ನಿಮ್ಮ ದಿನವು ಶಾಂತಿಯಿಂದ ಸಾಗುತ್ತದೆ. ನಿಮ್ಮ ರಾತ್ರಿ ಮಲಗುವ ಮೊದಲು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ. ನಿಮ್ಮ ಮನಸ್ಸು ನೆಮ್ಮದಿಯಿಂದ ತುಂಬುತ್ತದೆ. ನಂಬಿಕೆ ಇದ್ದರೆ ಸಾಕು, ಅಸಾಧ್ಯವು ಸಾಧ್ಯವಾಗುತ್ತದೆ. ಈ ವಿಡಿಯೋವನ್ನು ನೋಡಿದ ಪ್ರತಿಯೊಬ್ಬರಿಗೂ ಬಾಬಾ ಆಶೀರ್ವಾದ ಸಿಗಲಿ. ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ, ಆರೋಗ್ಯ ಮತ್ತು ಯಶಸ್ಸು ಬರಲಿ. ಮತ್ತು ನೀವು ಯಾವ ಪರಿಸ್ಥಿತಿಯಲ್ಲಿದ್ದರೂ ಈ ಒಂದು ಮಾತನ್ನು ನೆನಪಿಡಿ, ಬಾಬಾ ನನ್ನ ಜೊತೆ ಇದ್ದಾರೆ, ನಾನು ಒಂಟಿಯಲ್ಲ. ಮಗು, ನಂಬಿಕೆ ಎನ್ನುವುದು ಕೇವಲ ಒಂದು ಮಾತಲ್ಲ, ಅದು ನಮ್ಮ ಒಳಗಿನ ಶಕ್ತಿಯ ಮೂಲ. ನಾವು ನಂಬಿದಷ್ಟು ನಮ್ಮ ಮನಸ್ಸು ಶಾಂತವಾಗುತ್ತದೆ ಮತ್ತು ಆ ಶಾಂತಿಯಲ್ಲೇ ಪರಿಹಾರಗಳು ಹುಟ್ಟುತ್ತವೆ. ಇಂದು ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರಶ್ನೆಗಳಿದ್ದರೂ, ಯಾವ ಗೊಂದಲಗಳಿದ್ದರೂ ಅವುಗಳ ಉತ್ತರಗಳು ನಿಧಾನವಾಗಿ ನಿಮ್ಮ ಮುಂದೆ ಬರುವುದು ಖಚಿತ. ಆದರೆ ಅದಕ್ಕಾಗಿ ನೀವು ನಂಬಿಕೆಯನ್ನು ಬಿಡಬಾರದು. ಶಿರ್ಡಿ ಸಾಯಿಬಾಬಾ ಹೇಳಿದ ಒಂದು ಮಹತ್ವದ ಸಂದೇಶ ಇದೆ. ನನ್ನ ಮೇಲೆ ನಂಬಿಕೆ ಇಟ್ಟುಕೊಂಡವನು ಎಂದಿಗೂ ನಿರಾಶೆಯಾಗುವುದಿಲ್ಲ. ಈ ಮಾತು ನಿಮ್ಮ ಹೃದಯದಲ್ಲಿ ಆಳವಾಗಿ ನೆಲೆಸಿದರೆ ನಿಮ್ಮ ಭಯಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಕೆಲವೊಮ್ಮೆ ನಾವು ನಮ್ಮ ಜೀವನದಲ್ಲಿ ಎಲ್ಲವೂ ತಪ್ಪಾಗಿದೆ ಎಂದು ಭಾವಿಸುತ್ತೇವೆ, ಆದರೆ ಅದು ಸತ್ಯವಲ್ಲ. ಪ್ರತಿಯೊಂದು ವಿಫಲತೆಯ ಹಿಂದೆ ಒಂದು ಕಲಿಕೆ ಇರುತ್ತದೆ. ಪ್ರತಿಯೊಂದು ತೊಂದರೆ ಹಿಂದೆ ಒಂದು ಮಾರ್ಗದರ್ಶನ ಇರುತ್ತದೆ ಮತ್ತು ಪ್ರತಿಯೊಂದು ವಿಳಂಬದ ಹಿಂದೆ ಒಂದು ಉತ್ತಮ ಯೋಜನೆ ಇರುತ್ತದೆ. ನೀವು ಇಂದು ಏನನ್ನು ಕಾಣದೇ ಇರಬಹುದು, ಆದರೆ ನಾಳೆ ನಿಮ್ಮ ಬದುಕು ಬದಲಾಯಿಸುವ ಒಂದು ಘಟನೆ ನಡೆಯಬಹುದು. ಅದು ಒಂದು ಚಿಕ್ಕ ಅವಕಾಶವಾಗಿರಬಹುದು, ಒಂದು ವ್ಯಕ್ತಿಯಾಗಿರಬಹುದು, ಅಥವಾ ಒಂದು ಚಿಕ್ಕ ಸಂದೇಶವಾಗಿರಬಹುದು. ಅದೇ ಕಾರಣಕ್ಕೆ ನೀವು ಯಾವಾಗಲೂ ನಿಮ್ಮ ಮನಸ್ಸನ್ನು ತೆರೆ ಇಟ್ಟುಕೊಳ್ಳಬೇಕು ಮತ್ತು ಬಾಬಾ ಮೇಲೆ ಸಂಪೂರ್ಣ ಭರವಸೆ ಇಟ್ಟುಕೊಳ್ಳಬೇಕು. ನಿಮ್ಮ ಪ್ರಾರ್ಥನೆಗಳು ವ್ಯರ್ಥವಾಗುವುದಿಲ್ಲ, ಅವು ಯಾವಾಗಲೂ ಕೇಳಲ್ಪಡುತ್ತವೆ. ಆದರೆ ಉತ್ತರವು ನಿಮ್ಮ ನಿರೀಕ್ಷೆಯ ರೀತಿಯಲ್ಲಿ ಬರಬೇಕೆಂದಿಲ್ಲ, ಅದು ನಿಮಗೆ ಅತ್ಯುತ್ತಮವಾದ ರೀತಿಯಲ್ಲಿ ಬರುತ್ತದೆ. ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮಗೆ ನೋವು ಕೊಟ್ಟಿದ್ದರೆ ಅವರನ್ನು ದ್ವೇಷಿಸುವ ಬದಲು ಬಾಬಾ ಅವರ ಕೈಗೆ ಬಿಡಿ. ನ್ಯಾಯವನ್ನು ಅವರು ನೋಡಿಕೊಳ್ಳುತ್ತಾರೆ. ನೀವು ಪ್ರತಿದಿನ ಒಂದು ಸಣ್ಣ ಅಭ್ಯಾಸವನ್ನು ಮಾಡಬಹುದು. ಬೆಳಗ್ಗೆ ಎದ್ದ ಕೂಡಲೇ ಕಣ್ಣು ಮುಚ್ಚಿ ಒಂದು ನಿಮಿಷ ಬಾಬಾ ಅವರನ್ನು ನೆನೆಸಿ ಮತ್ತು ಹೇಳಿ, ಇಂದು ನನ್ನ ದಿನವನ್ನು ನೀವೇ ನಡೆಸಿ ಬಾಬಾ. ಈ ಒಂದು ಸರಳ ಅಭ್ಯಾಸ ನಿಮ್ಮ ದಿನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ಬರಲು ಶುರುವಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ನಿಮ್ಮ ಸುತ್ತಲಿನ ಪರಿಸ್ಥಿತಿಗಳು ನಿಧಾನವಾಗಿ ಸುಧಾರಿಸುತ್ತವೆ. ಮತ್ತೊಂದು ಮುಖ್ಯವಾದ ವಿಷಯ, ನಿಮ್ಮ ಪ್ರಾರ್ಥನೆಗಳಲ್ಲಿ ಧನ್ಯವಾದಗಳನ್ನು ಸೇರಿಸಿ. ಬಾಬಾ ನನಗೆ ಈಗಾಗಲೇ ನೀಡಿದ ಆಶೀರ್ವಾದಗಳಿಗೆ ಧನ್ಯವಾದಗಳು, ಇನ್ನು ಬರಲಿರುವ ಆಶೀರ್ವಾದಗಳಿಗೂ ಧನ್ಯವಾದಗಳು. ಈ ಧನ್ಯವಾದದ ಮನೋಭಾವವು ನಿಮ್ಮ ಜೀವನದಲ್ಲಿ ಇನ್ನಷ್ಟು ಒಳ್ಳೆಯದನ್ನು ಆಕರ್ಷಿಸುತ್ತದೆ. ನೀವು ಏನೇ ಕೇಳಿದರೂ ಅದನ್ನು ಶುದ್ಧ ಹೃದಯದಿಂದ ಕೇಳಿ, ಲಾಭದಿಂದ ಅಲ್ಲ, ನಂಬಿಕೆಯಿಂದ ಕೇಳಿ. ಬಾಬಾ ನಿಮ್ಮ ಮನಸ್ಸಿನ ನಿಜವಾದ ಉದ್ದೇಶವನ್ನು ತಿಳಿದುಕೊಳ್ಳುತ್ತಾರೆ. ಇನ್ನು ಕೊನೆಯಲ್ಲಿ ಒಂದು ಮಾತು, ಈ ವಿಡಿಯೋವನ್ನು ನೋಡಿದ ನಂತರ ನೀವು ಒಬ್ಬರಾಗಿ ಅನುಭವಿಸುವುದನ್ನು ನಿಲ್ಲಿಸಿ. ನಿಮ್ಮ ಜೊತೆ ಸದಾ ಒಬ್ಬ ಶಕ್ತಿ ಇದೆ. ಅದು ನಿಮ್ಮನ್ನು ಕಾಪಾಡುತ್ತದೆ, ನಿಮ್ಮನ್ನು ಮಾರ್ಗದರ್ಶನ ಮಾಡುತ್ತಿದೆ, ನಿಮ್ಮನ್ನು ಸರಿಯಾದ ದಾರಿಗೆ ಕರೆದೊಯ್ಯುತ್ತಿದೆ. ಆ ಶಕ್ತಿ ಎಂದಿಗೂ ನಿಮ್ಮನ್ನು ಬಿಡುವುದಿಲ್ಲ. ಆದ್ದರಿಂದ ಯಾವಾಗಲೂ ನೆನಪಿಡಿ, ನಂಬಿಕೆ ಇಡಿ, ಧೈರ್ಯ ಇಡಿ ಮತ್ತು ಬಾಬಾ ಮೇಲೆ ಭರವಸೆ ಇಡಿ. ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯಲು ಆರಂಭವಾಗುತ್ತವೆ.
ನೀವು ಒಬ್ಬರಲ್ಲ, ನಿಮ್ಮ ಜೊತೆ ಬಾಬಾ ಇದ್ದಾರೆ ಸದಾ ಸದಾ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಫಲ ಕಾಣುವುದಿಲ್ಲ ಎಂದು ಅನಿಸುತ್ತದೆ. ಮನಸ್ಸು ಕುಗ್ಗುತ್ತವೆ. ನನಗೆ ಏನೂ ಆಗುವುದಿಲ್ಲವೇ ಎಂಬ ಪ್ರಶ್ನೆ ಹುಟ್ಟುತ್ತದೆ. ಆದರೆ ಇದೇ ಸಮಯದಲ್ಲಿ ನಮ್ಮ ನಂಬಿಕೆ ಪರೀಕ್ಷೆಯಾಗುತ್ತದೆ. ಶಿರ್ಡಿ ಸಾಯಿಬಾಬಾ ಯಾವಾಗಲೂ ಹೇಳಿದಂತೆ ನಮ್ಮ ಕಷ್ಟಗಳು ನಮ್ಮನ್ನು ಮುರಿಯಲು ಅಲ್ಲ, ನಮ್ಮನ್ನು ಬಲಪಡಿಸಲು ಬರುತ್ತವೆ. ನೀವು ಇಂದು ಅನುಭವಿಸುತ್ತಿರುವ ಪ್ರತಿಯೊಂದು ನೋವು ನಾಳೆ ನಿಮ್ಮನ್ನು ಮತ್ತಷ್ಟು ಬಲಿಷ್ಠರನ್ನಾಗಿಸುತ್ತದೆ. ನೀವು ಈಗ ಎದುರಿಸುತ್ತಿರುವ ಪ್ರತಿಯೊಂದು ಸವಾಲು ನಿಮ್ಮ ಜೀವನದ ಮುಂದಿನ ಯಶಸ್ಸಿಗೆ ಒಂದು ಹೆಜ್ಜೆಯಾಗುತ್ತದೆ. ಕೆಲವರು ತಮ್ಮ ಜೀವನದಲ್ಲಿ ಎಲ್ಲವೂ ಸರಿಯಾಗಿರಬೇಕು ಎಂದು ಬಯಸುತ್ತಾರೆ. ಆದರೆ ಜೀವನ ಎಂದಿಗೂ ಅಷ್ಟು ಸರಳವಾಗಿರುವುದಿಲ್ಲ. ಅದು ನಮ್ಮನ್ನು ರೂಪಿಸುತ್ತದೆ, ತಯಾರಿಸುತ್ತದೆ ಮತ್ತು ನಂತರ ನಮಗೆ ಸರಿಯಾದ ಅವಕಾಶವನ್ನು ಕೊಡುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಒಂಟಿಯಾಗಿರುವಂತೆ ಅನಿಸಿದಾಗ ಅದು ಸತ್ಯವಲ್ಲ, ಅದು ಕೇವಲ ಭಾವನೆ ಮಾತ್ರ. ವಾಸ್ತವದಲ್ಲಿ ಬಾಬಾ ನಿಮ್ಮ ಜೊತೆ ಇದ್ದಾರೆ, ನಿಮ್ಮ ಪ್ರತಿಯೊಂದು ಕ್ಷಣವನ್ನು ಗಮನಿಸುತ್ತಿದ್ದಾರೆ. ನೀವು ಮೌನವಾಗಿ ಕುಳಿತು ಪ್ರಾರ್ಥಿಸಿದಾಗ ಆ ಪ್ರಾರ್ಥನೆಗಳು ಕೇಳಲ್ಪಡುತ್ತವೆ. ನೀವು ಮಾತನಾಡದೆ ಕಣ್ಣೀರಿಟ್ಟರೂ ಆ ಕಣ್ಣೀರು ಅರ್ಥವಾಗುತ್ತದೆ. ಒಂದು ಚಿಕ್ಕ ನಂಬಿಕೆ ದೊಡ್ಡ ಬದಲಾವಣೆ ತರಬಹುದು. ನೀವು ಈಗ ಒಂದು ನಿರ್ಧಾರ ತೆಗೆದುಕೊಳ್ಳಿ, ನಾನು ನನ್ನ ಕಷ್ಟಗಳನ್ನು ಬಾಬಾ ಮೇಲೆ ಬಿಡುತ್ತೇನೆ ಮತ್ತು ನಾನು ನಂಬಿಕೆಯಿಂದ ಮುಂದುವರಿಯುತ್ತೇನೆ. ಈ ಒಂದು ನಿರ್ಧಾರ ನಿಮ್ಮ ಮನಸ್ಸಿನ ಭಾರವನ್ನು ಕಡಿಮೆ ಮಾಡುತ್ತದೆ. ನೀವು ಎಲ್ಲವನ್ನೂ ನಿಯಂತ್ರಿಸಲು ಸಾಧ್ಯವಿಲ್ಲ, ಆದರೆ ನಿಮ್ಮ ನಂಬಿಕೆಯನ್ನು ನೀವು ನಿಯಂತ್ರಿಸಬಹುದು. ಅದನ್ನು ಬಲಪಡಿಸಿದರೆ ಜೀವನದ ದಿಕ್ಕು ಬದಲಾಗುತ್ತದೆ. ಪ್ರತಿದಿನ ನಿಮ್ಮೊಳಗೆ ಒಂದು ಸಣ್ಣ ಬೆಳಕು ಇದೆ, ಅದು ನಂಬಿಕೆಯ ಬೆಳಕು. ಅದನ್ನು ಆರದಂತೆ ನೋಡಿಕೊಳ್ಳಿ. ನೀವು ಎಷ್ಟೇ ಬಾರಿ ಬಿದ್ದರೂ ಮತ್ತೆ ಎದ್ದು ನಿಲ್ಲುವ ಶಕ್ತಿ ನಿಮ್ಮಲ್ಲಿದೆ ಮತ್ತು ಆ ಶಕ್ತಿಗೆ ಬಾಬಾ ಆಶೀರ್ವಾದ ಇದೆ. ಕೆಲವೊಮ್ಮೆ ಜೀವನ ನಮ್ಮ ನಿರೀಕ್ಷೆಗಳಿಗೆ ವಿರುದ್ಧವಾಗಿ ಸಾಗುತ್ತದೆ, ಆದರೆ ಅದು ಅಂತ್ಯವಲ್ಲ, ಅದು ಹೊಸ ಆರಂಭದ ಸೂಚನೆ. ನೀವು ಕಾಯುತ್ತಿರುವ ಉತ್ತರ, ನೀವು ಕೇಳುತ್ತಿರುವ ಪ್ರಾರ್ಥನೆ, ಅದು ಸರಿಯಾದ ಸಮಯದಲ್ಲಿ ಖಂಡಿತ ಬರುತ್ತದೆ. ಆ ಸಮಯದವರೆಗೆ ನೀವು ಶಾಂತವಾಗಿರಿ, ಧೈರ್ಯವಾಗಿರಿ ಮತ್ತು ನಂಬಿಕೆಯನ್ನು ಬಿಡಬೇಡಿ. ನಿಮ್ಮ ಮನಸ್ಸಿನಲ್ಲಿ ಒಂದು ಚಿಕ್ಕ ಪ್ರಾರ್ಥನೆ ಇಟ್ಟುಕೊಳ್ಳಿ. ಬಾಬಾ, ನನ್ನ ಜೀವನದಲ್ಲಿ ಏನಾಗುತ್ತಿದೆ ಅನ್ನೋದನ್ನು ನಾನು ಅರ್ಥ ಮಾಡಿಕೊಳ್ಳದೆ ಇರಬಹುದು, ಆದರೆ ನೀವು ನನಗಾಗಿ ಅತ್ಯುತ್ತಮವನ್ನು ಮಾಡುತ್ತಿದ್ದೀರಾ ಅನ್ನೋದನ್ನು ನಾನು ನಂಬುತ್ತೇನೆ. ಈ ನಂಬಿಕೆಯೇ ನಿಮ್ಮ ಜೀವನವನ್ನು ಸುಂದರಗೊಳಿಸುತ್ತದೆ. ಕೊನೆಯಲ್ಲಿ ನಿಮ್ಮ ದಿನ ಹೇಗೆ ಇದ್ದರೂ ನಿಮ್ಮ ಮನಸ್ಸಿನಲ್ಲಿ ಒಂದು ಮಾತನ್ನು ಇಟ್ಟುಕೊಳ್ಳಿ, ಬಾಬಾ ನನ್ನ ಜೊತೆ ಇದ್ದಾರೆ, ಎಲ್ಲವೂ ಸರಿಯಾಗುತ್ತದೆ. ಈ ಒಂದು ವಾಕ್ಯ ನಿಮ್ಮ ಆತ್ಮಕ್ಕೆ ಶಕ್ತಿ ನೀಡುತ್ತದೆ, ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ ಮತ್ತು ನಿಮ್ಮ ಜೀವನಕ್ಕೆ ಹೊಸ ಆಶೆಯನ್ನು ತರುತ್ತದೆ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನೀವು ಈ ಸಂದೇಶವನ್ನು ಕೊನೆಯವರೆಗೆ ನೋಡಿದ್ದರೆ ಅದಕ್ಕೆ ಒಂದು ಕಾರಣ ಇದೆ. ನಿಮ್ಮ ಜೀವನದಲ್ಲಿ ಏನೋ ಒಳ್ಳೆಯದು ಆರಂಭವಾಗಲಿದೆ ಅನ್ನೋ ಸೂಚನೆ ಆಗಿರಬಹುದು. ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಕಷ್ಟ, ನೋವು, ಗೊಂದಲ ಇದ್ದರೆ ಒಂದೇ ಒಂದು ಮಾತನ್ನು ನೆನಪಿಡಿ, ಶಿರ್ಡಿ ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ನೀವು ಒಂಟಿಯಲ್ಲ, ನಿಮ್ಮ ಪ್ರತಿಯೊಂದು ಪ್ರಾರ್ಥನೆ ಕೇಳಲ್ಪಡುತ್ತದೆ, ನಿಮ್ಮ ಪ್ರತಿಯೊಂದು ಕಣ್ಣೀರು ಅರ್ಥವಾಗುತ್ತದೆ. ಈ ಕ್ಷಣದಿಂದಲೇ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ, ಬಾಬಾ ನನ್ನ ಜೀವನವನ್ನು ನೀವೇ ಮಾರ್ಗದರ್ಶನ ಮಾಡಿ ನನ್ನ ದಾರಿಗೆ ಬೆಳಕು ಕೊಡಿ. ಈ ಒಂದು ನಂಬಿಕೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಮತ್ತು ಕೊನೆಯಲ್ಲಿ ನಿಮ್ಮಿಂದ ಒಂದು ಚಿಕ್ಕ ಸಹಾಯ ಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇನ್ನೂ ನೋಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೆಳಗೆ ಕಮೆಂಟ್ ಮಾಡಿ ನೀವು ಯಾವ ಊರಿನಿಂದ ನೋಡುತ್ತಿದ್ದೀರಾ ಅಂತ. ನಿಮ್ಮ ಪ್ರತಿಯೊಂದು ಕಮೆಂಟ್ ಕೂಡ ಈ ವಿಡಿಯೋವನ್ನು ಇನ್ನಷ್ಟು ಜನರಿಗೆ ತಲುಪಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ, ಯಶಸ್ಸು ತುಂಬಿರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಶುಭೋದಯ, ಶುಭ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸಾಯಿರಾಮ್.